ಪುರಿ ಹಾಕೊಂಡು ಅವ್ರ ಹೆಂಗ್ ಕೊಡ್ತಾವ್ರು ಅಯ್ಯೋ ಇದು ರೆಕಾರ್ಡ್ ಮಾಡ್ತಾನೆ ಈ ಥರ ಅದು ಇದು ತಳ್ಳಾಡಿ ಟಿಕೆಟ್ ಈಸ್ಕೊಂಡ್ವಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ನಿಮ್ಮೆಲ್ಲರಿಗೂ ಮತ್ತೆ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬೆಂಗಳೂರಿಂದ ಮಂತ್ರಾಲಯವರೆಗೂ ಟ್ರಾವೆಲ್ ಮಾಡಿರೋ ಕಂಪ್ಲೀಟ್ ವ್ಲಾಗು ಈ ವಿಡಿಯೋದಲ್ಲಿದೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ವಿಷಯ, ನೀವು ಈ ವಿಡಿಯೋನ ಯಾವ ಊರಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಆಗ್ತಾಡ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾವು ಸ್ಟಾರ್ಟ್ ಮಾಡಿದ್ದೆ ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನಿಂದ. ಮೆಟ್ರೋ ಸ್ಟೇಷನ್ಗೆ ಬರ್ತಾ ಇದ್ದಂಗೆ ಅಲ್ಲಿರೋ ಸೆಕ್ಯೂರಿಟಿ ಅಕ್ಕ ಈ ಕಡೆ ಬಂದ್ರಪ್ಪ, ಅಲ್ಲಿ ಎಲ್ಲೋ ಲೈನ್ ಇದೆ, ಆ ಲೈನ್ ಕ್ರಾಸ್ ಮಾಡಬೇಡಿ ಅಂತ ವಾರ್ನ್ ಮಾಡಿದ್ರು. ಅಲ್ಲಿ ನಾವು ಗೊತ್ತಾ ಅಲ್ಲ, ಅವ್ರು ಹೇಳಿದ್ಕೆ ಒಂದಿಷ್ಟು ಕಮೆಂಟ್ಸ್ ಹಾಕಿ ಸೈಡ್ಗೆ ಹೋಗಿ ಕೂತ್ಕೊಂಡ್ವಿ ಆ ಮೆಟ್ರೋ ಸ್ಟೇಷನಲ್ಲಿ. ಇನ್ನು 10 ನಿಮಿಷದಲ್ಲಿ ಮೆಟ್ರೋ ಬಂತು. ನಾವು 10 ಕೂತ್ಕೊಂಡ್ವಿ. ನೋಡಿದಾಗ ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಅಷ್ಟೊಂದು ಜನ ಏನೂ ಇರಲಿಲ್ಲ. ಮೆಟ್ರೋದಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಹಾಗೆ ಒಂದಿಷ್ಟು ಗಾಳಿ ಮಾತುಗಳನ್ನ ಆಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ಅಲ್ಲೇ. ಮೆಟ್ರೋ ಹೋಗ್ತಾ ಹೋಗ್ತಾ ನಾವು ನೆಕ್ಸ್ಟ್ ಸ್ಟಾಪ್ ಇಳಿದಿದ್ದೆ RV ರೋಡು ಮೆಟ್ರೋ ಸ್ಟೇಷನಲ್ಲಿ. ಮೆಟ್ರೋ ಸ್ಟೇಷನ್ ಒಳಗೆಯಿಂದ ಹೋಗ್ಬೇಕಾದ್ರೆ ಅಲ್ಲಿನ ಜನಸಾಗರ ಹೇಗಿತ್ತು ಅಂದರೆ, ನೆಕ್ಸ್ಟ್ ಮೆಟ್ರೋನ ಹಿಡಿಯೋದಕ್ಕೆ ಅಲ್ಲಿನ ಜನಗಳು ಓಡ್ತಾಯಿದ್ರು. ಹೇಗೆ ಓಡ್ತಾಯಿದ್ರು ಅಂದರೆ, ಪುರಿ ಹಾಕೊಂಡು ಅವ್ರ ಥರ ಹೆಂಗ್ ಓಡ್ತಾವ್ರು ಸೊ ನೋಡಿದ್ರಲ್ಲ ಜನ ಹೇಗೆ ಮುಗಿ ಬೀಳ್ತಾ ಇದ್ರು ಟ್ರೈನ್ನ ಹಿಡಿಯೋದಕ್ಕೆ. ಯಾಕಂದರೆ ತಮ್ಮ ಮನೆಗೆ ತಾವು ಟೈಮ್ಗೆ ರೀಚ್ ಆಗಬೇಕು ಅಂತ. ಸೊ ಹಾಗೆ ನಾವು ಕೂಡ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನಾವು ಕೂಡ ಟ್ರೈನ್ ಹಿಡಿದು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗೋದಕ್ಕೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ಜೊತೆ ಇನ್ನೂ ಇಬ್ಬರು ಜಾಯ್ನ್ ಆಗಬೇಕಾಗಿತ್ತು, ಆದರೆ ಆಗೋಕ್ಕಾಗಿಲ್ಲ. ಸೊ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಆ ಇಬ್ಬರಿಗೆ ಮೆಜೆಸ್ಟಿಕಲ್ಲಿ ಮೀಟಪ್ ಆಗೋಣ ಅಂತ ಹೇಳಿ ನಾವು ಮೆಜೆಸ್ಟಿಕ್ ಮೆಟ್ರೋನ ಹತ್ತಿದ್ವಿ. ಹಾಗೋ ಹೀಗೋ ಮಾಡಿ ನಾವು ಮೆಜೆಸ್ಟಿಕ್ ಮೆಟ್ರೋ ಹತ್ತಿದ್ವಿ. ನೋಡಿದ್ರಲ್ಲ ಎಷ್ಟು ರಶ್ ಆಗಿದೆ ಅಂತ. ಸ್ವಲ್ಪ ಆ ಕಡೆ ಈ ಕಡೆ ತಿರ್ಗೋದಕ್ಕೂ ಕಾಲಿಡೋದಕ್ಕೂ ಜಾಗ ಇರಲಿಲ್ಲ. ಹಾಗೋ ಹೀಗೋ ಮಾಡಿ ನಾನು ವಿಡಿಯೋನ ಮಾಡಿಕೊಂಡೆ. ಮೆಜೆಸ್ಟಿಕ್ ಸ್ಟೇಷನಲ್ಲಿ ಇಳ್ಕೊಂಡು ಇನ್ನೂ ಇಬ್ಬರು ಫ್ರೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ಕೆಲವು ಕಾಮಿಡಿ ಮತ್ತು ಕಮೆಂಟ್ಸ್ಗಳು ಮಾಡ್ಕೊತಾ ಇದ್ವಿ. ಹಿಂದೆ ಬಾಪ, ಹಿಂದೆ ಹುಡುಗಿರು ಆಂಟಿಗಳೆಲ್ಲ ಹೋಗ್ತಾ ಇರ್ತಾರೆ. ರೆಕಾರ್ಡ್ ಆಗ್ತಾ ಇದೆ. ಹಿಂದೆ ಬಾಪ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಯ್ಯೋ ಇದು ರೆಕಾರ್ಡ್ ಮಾಡ್ತಾನೆ ಗುರು. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನಾಳೆ ಲಿಂಕ್ ಕಳಿಸ್ತೀನಿ ಅವ್ರಿಗೆ. ಮಾಡಿದ್ರು ಸಾಕು, ನಾವು ಡೀಸೆಂಟ್ ಹುಡುಗರು ಈ ಥರ ಹಿಂಸೆ ಮಾಡ್ಬಿಡ್ತಾರೆ. ಮೆಟ್ರೋ ಸ್ಟೇಷನ್ ಹತ್ರ ತಲಹರಟೆ ಮಾಡಿಕೊಂಡು ಇಬ್ಬರು ಫ್ರೆಂಡ್ಸ್ಗೆ ವೆಯ್ಟ್ ಮಾಡ್ತಾ ಇದ್ವಲ್ಲ, ಆ ಇಬ್ಬರು ಫ್ರೆಂಡ್ಸ್ಗಳೇ ಇವರು. ನೋಡಿ ಸ್ವಲ್ಪ ಇನ್ನೇನು ಇವರು ಇಬ್ಬರು ಫ್ರೆಂಡ್ಸು ಬಂದು ಜಾಯ್ನ್ ಆದ್ರಲ್ಲ, ಮತ್ತೆ ಯಾವ್ದಕ್ಕೆ ತಡ ಅಂದ್ಬಿಟ್ಟು ನಾವು ಮುಂದೆ ಮೂವ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಹಾಗೆ ಎಲಿವೇಟರ್ ಹತ್ಕೊಂಡು ಹೋಗಿ ಅಲ್ಲಿ ತಲಾಟೆ ಮಾಡಿಕೊಂಡು ಹೀಗೆ ಕಾಮಿಡಿಗಳನ್ನ ಮಾಡಿಕೊಂಡು ಸ್ವಲ್ಪ ಬೇಗನೆ ವಾಕ್ ಮಾಡ್ತಾಯಿದ್ವಿ. ಯಾಕಂದರೆ ಟ್ರೈನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅಂತ. ಇದು ಸಡನ್ನಾಗಿ ಮಾಡಿರೋ ಪ್ಲ್ಯಾನು. ಮುಂಚೆ ಒಂದು ಸತಿ ಪ್ಲ್ಯಾನ್ ಮಾಡಿದ್ವಿ, ಆದರೆ ವರ್ಕೌಟ್ ಆಗಿಲ್ಲ. ಈ ಸತಿ ವರ್ಕೌಟ್ ಆಗೋಯ್ತು. ಇನ್ನೇನು ಹೋಗಿ ದರ್ಶನ ಮಾಡ್ಕೊ ಬಂದೇ ಬರೋಣ ಅಂದ್ಬಿಟ್ಟು ಟ್ರೈನ್ ಹತ್ತಿ ಮೆಜೆಸ್ಟಿಕಲ್ಲಿ ಇಳ್ಕೊಂಡು ಅಲ್ಲಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ಡೈರೆಕ್ಟ್ ಟ್ರೈನ್ ಹಿಡಿಯೋಣ ಅಂದ್ಬಿಟ್ಟು ಹಾಗೆ ಬೇಗ ಸ್ವಲ್ಪ ಮೂವ್ ಆಗ್ತಾ ಹೋದ್ವಿ. ಸೊ ಇನ್ನೇನು ನೆಕ್ಸ್ಟ್ ಮೆಟ್ರೋ ಟ್ರೈನ್ ಹಿಡಿಬೇಕಾದ್ರೆ ಇಲ್ಲಿ ಮೆಜೆಸ್ಟಿಕಲ್ಲಿ ಆ ಮೆಟ್ರೋ ಟೋಕನ್ ಏನಿದೆಯಲ್ಲ ಹಾಕಿ ನೆಕ್ಸ್ಟು ನಾವು ಮುಂದೆ ಹೋಗಬೇಕಾಗಿತ್ತು.
ಸೊ ಇಲ್ಲಿ ಟೋಕನ್ ಹಾಕಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಟ್ರೈನ್ ಆಗಲೇ ಬಂದು ನಿಂತಿತ್ತು. ಸೊ ನಾವು ಮಿಸ್ ಮಾಡಬಾರ್ದು ಅಂತ ಓಡ್ತಾ ಇದ್ವಿ. ಯಾಕಂದರೆ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದಲ್ಲ, ಅದಕ್ಕೆ. ಹೋಗೋದ್ಮೇಲೆ ಚಾನಲ್ಗೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮಿಂದ ಸಪೋರ್ಟು ತುಂಬಾ ಬೇಕಿದೆ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಡ್ತಾ ಸ್ವಲ್ಪ ನಿಧಾನಕ್ಕೆ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಮೆಜೆಸ್ಟಿಕ್ ಅಂಡರ್ ಬೇರೆ ಪಾಸ್ ಮಾಡ್ತಾ ಹೋಗಬೇಕಾಗಿತ್ತು. ಸೊ ಅಲ್ಲಿಗೆ ಕೆಲವರು ಹೋಗಿ ಅಲ್ಲಿಗೆ ಅಷ್ಟೊತ್ತಿಗೆ ಟಿಕೆಟ್ನ ಪರ್ಚೇಸ್ ಮಾಡಿ, ಇನ್ನು ಕೆಲವರು ನಿಧಾನಕ್ಕೆ ನಡ್ಕೊಬರಲಿ ಹಿಂದೆ ಅಂದ್ಬಿಟ್ಟು. ಸೊ ಕೆಲವರು ಮುಂದೆನೇ ಫಾಸ್ಟಾಗಿ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಫಸ್ಟ್ ಟಿಕೆಟ್ ಪರ್ಚೇಸ್ ಮಾಡಿಕೊಂಡಿರಲಿ ಅಂತ. ಕಾರು ಏನೋ ಈ ಬಾಧೆಲ್ಲ ಕೆಲವರು ಹಿಂದೆ ಉಳ್ಕೊಂಡ್ರು. ಯಾಕಂದರೆ ಟ್ರೈನಲ್ಲಿ ಕುತ್ಕೊಂಡಾಗ ಹೊಟ್ಟೆ ಹಶು ಆಗುತ್ತೆ ಅಂದ್ಬಿಟ್ಟು ಒಂದಿಷ್ಟು ಸ್ನ್ಯಾಕ್ಸ್ ತಗೋಬರೋಕ್ಕೆ ಅಂತ. ಇನ್ನು ಕೆಲವರು ಮುಂದೆ ಪಾಸ್ ಆದರು. ಅನ್ರಿಸರ್ವ್ ಟಿಕೆಟ್ಸ್ ತಗೋಬೇಕಲ್ಲ, ಅದಕ್ಕೆ ಕೆಲವರು ಮುಂದೆ ಪಾಸ್ ಆದರು. ನಾವು ಹಾಗೆ ಅವರಿಂದನೇ ಪಾಸ್ ಆಗ್ತಾ ಹೋಗಿದ್ವಿ. ಇನ್ನು ಕೆಲವರು ಹಿಂದೆ ಉಳ್ಕೊಂಡು ಸ್ನ್ಯಾಕ್ಸ್ ಏನೋ ತಗೋಬರೋಕ್ಕೆ ಹೋಗಿದ್ರು. ಸೊ ಇನ್ನೇನು ಟಿಕೆಟ್ ಕೌಂಟರ್ ಹತ್ರ ಬಂದು ಲೈನಲ್ಲಿ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿದ್ರೆ ಲೈನ್ ಇಷ್ಟು ಉದ್ದ ಇತ್ತು. ಒಂದು 10 ಜನ 15 ಜನ ಲೈನಲ್ಲಿದ್ದರು. ಸೊ ಟಿಕೆಟ್ ಈಸ್ಕೊಳ್ಳೋಕ್ಕೆ ಸ್ವಲ್ಪ ಒಂದು ತಡ ಆಯಿತು. ಸೊ ಅಲ್ಲಿ ಟಿಕೆಟ್ ಈಸ್ಕೊಳ್ಳೋ ಹತ್ರ ಒಬ್ಬರನ್ನ ನಿಲ್ಲಿಸಿ ಅವ್ರ ಟಿಕೆಟ್ ಇಸ್ಕೊಂಡು, ಇನ್ನು ಮಿಕ್ಕಿದವ್ರು ಕೆಲವರು ಒಂದಿಷ್ಟು ಸ್ನ್ಯಾಕ್ಸು ಮತ್ತು ವಾಟರ್ ಬಾಟಲ್ ಇಸ್ಕೊಳಕ್ಕೆ ಹೋದ್ವಿ. ಹಾಗೂ ಹೀಗೂ ಮಾಡಿ ತಳ್ಳಾಡಿ ಟಿಕೆಟ್ ಈಸ್ಕೊಂಡ್ವಿ. ಸೊ ಅದಾದಮೇಲೆ ಟ್ರೈನ್ ಬಂದು ನಿಂತಿತ್ತು. ನಾವು ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಟ್ರೈನ್ ಹತ್ಕೊಂಡು ಇನ್ನೊಂದು ಜನರಲ್ ಆದರೆ ತುಂಬ ಕಷ್ಟ. ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಕಾಲಿಕ್ಕಕ್ಕೂ ಕೂಡ ಜಾಗ ಇರಲಿಲ್ಲ. ನಿಂತ್ಕೊಳ್ಳೋ ಜಾಗದಲ್ಲಿ ಕೆಲವರು ಜನ ಕುತ್ಕೊಬಿಟ್ಟಿದ್ರು ಅಂತಲೇ ಹೇಳ್ಬೋದಾಗಿತ್ತು, ಅಷ್ಟು ರಶ್ ಇತ್ತಿತ್ತು. ಸೊ ಆ ಹೆವಿ ರಶಲ್ಲಿ ನಾವು ಟ್ರೈನ್ ಹತ್ಕೊಂಡು ಇನ್ನೇನು ಟ್ರೈನ್ ಹೊಡೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ನಾವು ಇಲ್ಲಿಂದ ಅಂದರೆ ಮೆಜೆಸ್ಟಿಕ್ಕಿಂದ ಬಿಟ್ಟಿದ್ದು ಸುಮಾರು ಒಂದು 9ರಿಂದ 10 ಗಂಟೆ ಆಗಿರ್ಬೋದು. ಸೊ ನಾವು ಮಂತ್ರಾಲಯ ರೀಚ್ ಆಗೋರ್ಸಲ್ಲಿ ಒಂದು 3 ಗಂಟೆಯಿಂದ 4 ಗಂಟೆ ಆಗುತ್ತೆ ಅಂತ ಹೇಳಿದರು. ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ನಿಂತ್ಕೊಂಡು ಹಾಗೆ ಅಲ್ಲಿನ ಜೊತೆ ಮಾತಾಡಿಕೊಂಡು ಹಾಗೆ ಕಮೆಂಟ್ಸ್ಗಳು ಕೂಡ ಆಗ್ತಾಯಿದ್ವಿ. ಕೇಳ್ರಿ ಆ ಕಮೆಂಟ್ಸ್ಗಳನ್ನ. ನೋಡ್ರಲ್ಲ, ಅಲ್ಲಿನ ಸೆಲ್ಲರ್ಸ್ ಮೇಲೆ ಕೂಡ ಕಮೆಂಟ್ ಹಾಕ್ತೀವಿ. ಕಮೆಂಟ್ ಆಗ್ತಾ ಇರ್ಬೇಕಾದ್ರೆ ಸಡನ್ನಾಗೆ ಒಬ್ಬ ತಾತ ಬಂದು ಒಬ್ಬನ ಕಿಸ್ ಕೊಟ್ಬಿಡೋದ. ಆ ತಾತ ಯಾವ ಮೂಡಲ್ಲಿ ಇದ್ನೋ ಗೊತ್ತಿಲ್ಲ, ಎದ್ದು ಬಂದಿದ ತಕ್ಷಣ ಅಲ್ಲಿದ್ದವನಿಗೊಬ್ಬನ ಕಿಸ್ ಕೊಟ್ಬಿಡೋದ. ಅಯ್ಯೋ, ನಮ್ಮವರು ಬಿಡ್ತಾರಾ? ಇನ್ನೊಂದು ಕೊಡು ಅಂತ ರೇಗಿಸ್ತಾನೆ ಇದ್ರು. ಸೊ ಆಮೇಲೆ ಗೊತ್ತಾಯ್ತು ಆಯ್ ಅಪ್ಪನಿಗೆ ಕೆಳಗಡೆ ಕಿತ್ಕೋತಾಗಿದೆ ಅಂತ. ಆಮೇಲೆ ಅವನು ವಾಶ್ರೂಮ್ ಹೋದ. ನಾವು ಹಂಗೆ ಕಂಟಿನ್ಯೂ ಮಾಡಿ. ಸೊ ತಾತ ವಾಶ್ರೂಮಿಂದ ವಾಪಸ್ ಬರ್ತಾ ಇರ್ಬೇಕಾದ್ರೆ ನಾವು ಕೂಡ ನಮ್ಮ ಫ್ರೆಂಡ್ಸ್ಗೆ ಇನ್ನೊಂದು ಕಿಸ್ ಕೊಟ್ಬಿಡೋಣ ಅಂತ ಹೇಳಿದ್ವಿ. ಆದರೆ ಆ ಮಾತುಗಳು ನೀವು ಕೂಡ ಕೇಳ್ರಿ. ಆ ತಾತನ ಹಿಡ್ಕೊಂಡು ಅವ್ರನ್ನೂ ರೇಗ್ಸೋಕೆ ಸ್ಟಾರ್ಟ್ ಮಾಡಿದ್ವಿ. ಇರ್ಬೇಕಾದ್ರೆ ಹೆಂಗಿಲ್ಲ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅದನ್ನ ಜೊತೆ ಮಾತಾಡ್ತಾ ಎದೊಳೆಲ್ಲ ಮೇಲೆ ಅಂತ ಕೇಳ್ಬಿಟ್ರು ಅಲ್ಲಿರೋರು. ನಮ್ಮ ಬಂದ್ರೆ ಹೊಡಿತಾರೆ. ಒಬ್ಬ ಪೊಲೀಸು, ಒಬ್ಬ ಕಳ್ಳ, ಒಬ್ಬ ಲಾಯರು. ಏನೋ ಒಂದು ಅವ್ರ ಪಾಡು. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಸರಿ ಹೋಗು. ಟಾಟಾ ಒಂದು ಸ್ಮೈಲು. ಎಂತ ರಸಿಕ ಅಂದ್ರೆ ಹೋಗ್ತಾ ಇರ್ಬೇಕಾದ್ರೂ ಒಂದು ಕಿಸ್ ಕೊಟ್ಬಿಟ್ಟು ಹೋಗ್ತಾವನೆ ನೋಡಪ್ಪ ತಾತ್ನ. ಹೇಗೂ ಅಲ್ಲಿರೋರ್ಗೂ ಮತ್ತೆ ನಮಗೂ ಸ್ವಲ್ಪ ಆದರೂ ಎಂಟರ್ಟೈನ್ ಆಯಿತು ಆ ಸಮಯದಲ್ಲಿ.
ನಾವು ಹತ್ತಿದ್ದು ಜನರಲ್ ಆಗಿದ್ದರಿಂದ ನಾವು ಎಲ್ಲಿ ನಿಂತಿದ್ದೋ ಅಲ್ಲಲ್ಲೇ ಅಡ್ಜಸ್ಟ್ ಮಾಡಿಕೊಂಡ್ರು ನಾವು ಅಲ್ಲೇ ಕೂತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಟೈಮ್ ಪಾಸ್ಗೋಸ್ಕರ ಲೂಡೋ ಕೂಡ ಆಡ್ಕೊಳ್ತಾ ಕೂತ್ಕೊಂಡ್ವಿ. ಅಜ್ಜಿ ಆ ಅಂಕಲ್ ಮೇಲೆ ಆಣೆಗೂ ನಾನೇ ಹೇಳೋದು, ಅಂಕಲ್ ನಿಮ್ಮ ಮೇಲೆ ಆಣೆ. ಎಷ್ಟು ರಶ್ ಇತ್ತು ಅಂತ ನೋಡಿದ್ರಲ್ಲ ಈ ಜನರಲ್ ಕಂಪಾರ್ಟ್ಮೆಂಟು. ಸೊ ನಾವು ಟೈಮ್ ಪಾಸ್ಗೋಸ್ಕರ ಲೂಡೋ ಎಷ್ಟೋ ಮ್ಯಾಚ್ಗಳನ್ನ ಆಡಿಕೊಂಡು ಹಾಗೆ ಕೆಲವು ತಮಾಷೆಗಳು ಹಾಗೆ ಕೆಲವು ಕಮೆಂಟ್ಸ್ಗಳನ್ನ ಆಗ್ತಾ ಇದ್ವಿ. ಸೊ ಒಟ್ಟಿನಲ್ಲಿ ನಾವು ಜನರಲ್ ಕಂಪಾರ್ಟ್ಮೆಂಟ್ ಹತ್ತಿ ನಮಗೆ ಏನನ್ನಿಸ್ತು ಅಂದರೆ ಇನ್ನೊಂದು ಸತಿ ನಾವೇನಾದರೂ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಜನರಲಲ್ಲಂತೂ ಹೋಗ್ಬಾರ್ದು. ಯಾಕಂದರೆ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಓಡಾಡೋ ಜಾಗದಲ್ಲೇ ನಾವು ಕುತ್ಕೊಂಡು ಪ್ರಯಾಣ ಮಾಡಬೇಕಾಗಿತ್ತು. ಆ ರೀತಿ ಪರಿಸ್ಥಿತಿ ನಮ್ಮದು ಅವತ್ತು ಆಗಿತ್ತು. ಹಾಗೆ ನಿಂತಿದ್ದ ಜಾಗದಲ್ಲೇ ಕುತ್ಕೊಂಡು ತಮಾಷೆ ಮಾಡೋದಕ್ಕೆ ಶುರು ಮಾಡಿದ್ವಿ. ಸೊ ಹೇಳೋದಿಷ್ಟೇ, ನನ್ನ ಪ್ರಕಾರ ನನಗೆ ಏನಿಸ್ತು ಅಂದರೆ ನಾನು ಫಸ್ಟ್ ಟೈಮು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿದಾಗ ಏನಿಸ್ತು ಅಂದರೆ ಯಾವಾಗ ಮೊದಲು ರೀಚ್ ಆಗ್ತೀನೋ ಅಂತ ಅನಿಸ್ತಾ ಇತ್ತು. ಸೊ ಫಸ್ಟ್ ಟೈಮ್ ಆಗೋದ್ರಿಂದ ಒಂದು ಬೆಸ್ಟು ಮತ್ತು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟೈಮು ನೀವೇನಾದರೂ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಂದು ಸಿಟ್ಟಿಂಗ್ ಅಥವಾ ಸ್ಲೀಪಿಂಗ್ ಕಂಪಾರ್ಟ್ಮೆಂಟ್ನ ಬುಕ್ ಮಾಡ್ಕೊಂಡು ಹೋಗಿ. ಹಾಗೆ ಇನ್ನೊಂದು ಈ ಟ್ರೈನ್ ಬಂದುಬಿಟ್ಟು ಕೆಲವು ಸ್ಟಾಪ್ ಹತ್ರ ಒಂದು 5 to 10 ಅಥವಾ 10 to 20 ಮಿನಿಟ್ಸ್ ಸ್ಟಾಪ್ ಆಗ್ತಾಯಿತ್ತು. ಅಂಥ ಸಮಯದಲ್ಲಿ ನಾವು ಆಚೆ ಕಡೆ ಬಂದು ಆ ಸ್ಟೇಷನಲ್ಲಿ ನೀರು ಬಾಟಲ್ ಅಥವಾ ಯಾವ್ದಾದ್ರು ಸ್ನ್ಯಾಕ್ಸ್ ತಗೋತಾ ಇದ್ವಿ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ. ಅದಾದಮೇಲೆ ಪ್ರತಿಯೊಂದು ಸ್ಟೇಷನಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ವೆರೈಟಿ ಐಟಮ್ಸ್ಗಳನ್ನ ಟ್ರೈನ್ ಒಳಗೆ ತಂದು ಕೊಡ್ತಾರೆ. ಇವರು ಬೇಲ್ಪುರಿ ಮಾಡ್ತಾಯಿದ್ರು. ಬೇಲ್ಪುರಿ ತಿನ್ನೋದಕ್ಕೆ ಏನೋ ಪರವಾಗಿಲ್ಲ ಅನಿಸ್ತು, ಆದರೆ ಅಷ್ಟೊಂದು ಏನಿರಲಿಲ್ಲ. ನಿಮಗೇನಾದರೂ ಟ್ರೈನಲ್ಲಿ ಹೊಟ್ಟೆ ಶೋ ಆದರೆ ಸೆಲ್ಲರ್ಸು ಡಿಫ್ರೆಂಟ್ ಐಟಮ್ಗಳು ತಂದುಕೊಡ್ತಾರೆ. ಯಾವುದೇ ರೀತಿ ವರಿ ಮಾಡ್ಕೊಳ್ಳೋ ಹಾಗಿಲ್ಲ. ಆ ಜನರಲ್ ಟ್ರೈನಲ್ಲೂ ಕೂಡ ಕೆಲವು ಪಿವೋಟ್ಗಳನ್ನ ನಾವು ಮೀಟ್ ಮಾಡಿದ್ವಿ. ಅವರೇ ಇವರು ನೋಡ್ರಿ. ಇನ್ನೊಂದೇನಾದರೆ ಅವರು ಸರಿಯಾಗಿ ಏರಿಸಿದ್ರು. ಹಾಗೆ ಅವರು ಯಾವ ಊರಿಗೆ ಹೋಗ್ತಾ ಇದ್ದಾರೆ ಅಥವಾ ಎಲ್ಲಿಗೆ ರೀಚ್ ಆಗಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಅದಾದಮೇಲೆ ಮತ್ತೆ ಕಿಸ್ ಕೊಡೋ ತಾತ ಬಂದ್ಬಿಟ್ಟ. भैया जी आप तो ಸ್ವಾಮಿ ಶರಣ. ಎಲ್ಕೋಬೇಕಂತ ಅಲ್ಲ ಯಾವ ಸಾಕು ನೋಡಿ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಜನರಲ್ ಕಂಪಾರ್ಟ್ಮೆಂಟಲ್ಲಿ ಕುತ್ಕೊಂಡು ನಿದ್ದೆ ಮಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಯಾಕಂದರೆ ಅಲ್ಲಿನ ಆ ಸೌಂಡು, ಆ ಕ್ರೌಡು, ಈ ಕಾಲು ಕೂಡ ಅಲ್ಲಾಡ್ಸೋಕ್ಕಾಗ್ತಾ ಇರಲಿಲ್ಲ ಆ ಜಾಗದಲ್ಲಿ. ನಾನು ಮನಸ್ಸಲ್ಲಿ ಪದೇ ಅನ್ಕೋತಾ ಇದ್ದಿದ್ದು ಏನಂದರೆ ಆದಷ್ಟು ಬೇಗ ನಾವು ಮಂತ್ರಾಲಯಕ್ಕೆ ರೀಚ್ ಆಗಬೇಕು ಅಂತ. ಆ ಟ್ರೈನಲ್ಲಿ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಂಡು ಹಾಗೆ ಕೂತಿದ್ದ ಜಾಗದಲ್ಲೇ ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಕೆಲವರು ನಿದ್ದೆ ಮಾಡಿದ್ರು, ಇನ್ನು ಕೆಲವರು ನಿದ್ದೆ ಮಾಡಿಲ್ಲ. ನಿದ್ದೆ ಮಾಡದೇ ಇರೋ ಕ್ಯಾಟಗರಿಯಲ್ಲಿ ನಾನು ಕೂಡ ಬರ್ತೀನಿ. ಅದಾದಮೇಲೆ ಇನ್ನೂ ಒಂದು ಸ್ಟೇಷನಲ್ಲಿ ಟ್ರೈನು ಮತ್ತೆ ನಿಂತ್ಕೋತು. ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಹಾಗೇ ನಿಂತ್ಕೊಂಡೇ ಇತ್ತು. ಸೊ ಅಲ್ಲೂ ಕೂಡ ಸೆಲ್ಲರ್ಸು ಅವ್ರ ಕೆಲಸ ಮಾಡ್ಕೊತಾ ಇದ್ರು, ನನ್ನ ಕೆಲಸ ವೀಡಿಯೋ ಮಾಡೋದು, ನಾನು ವೀಡಿಯೋ ಮಾಡ್ತಾ ಇದ್ದೆ. ಹಾಗೆ ಕೆಲವು ಸ್ನ್ಯಾಕ್ಸ್ ತಗೊಂಡ್ವಿ, ಹಾಗೆ ವಾಟರ್ ಬಾಟಲ್ ಕೂಡ ತಗೊಂಡ್ವಿ ಅದೇ ಸ್ಟೇಷನಲ್ಲಿ. ಹಾಗೆ ಎಲ್ಲ ಸ್ಟೇಷನಲ್ಲಿ ಶಾಪ್ಗಳು ಓಪನ್ ಆಗಬೇಕು ಅಂತ ಏನಿರಲ್ಲ, ಸೆಲ್ಲರ್ಸು ಅವ್ರು ಪ್ಯಾಕ್ಡ್ ಆಗಿರೋ ಫುಡ್ಗಳನ್ನ ಸೆಲ್ ಮಾಡ್ತಾ ಇರ್ತಾರೆ. ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಏನಂದರೆ ಆ ಫುಡ್ನ ತಿನ್ನಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಈಸ್ಕೊಂಡಿದ್ದ ಆ ಫುಡ್ಡಲ್ಲಿ ಸಖತ್ತು ಉಪ್ಪಿತ್ತು. ಸೊ ಅದರಿಂದ BP ಕೂಡ ಬಂದ್ಬಿಡ್ಬೋದೇನೋ ಆಗ್ಬೋದು ಅಂತ ಹೇಳ್ತೀನಿ. ಹಾಗೆ ಟೇಸ್ಟ್ ವಿಚಾರ ಅಂತ ಬಂದಾಗ ಟೇಸ್ಟ್ ಕೂಡ ಅಷ್ಟೊಂದೇನು ಇರಲಿಲ್ಲ. ಸೊ ನಿಮಗೇನಾದರೂ ಜಾಸ್ತಿ ಹೊಟ್ಟೆ ಹಸು ತಡ್ಕೊಳಕ್ಕಾಗಿಲ್ಲ ಅಂತ ಟೈಮಲ್ಲಿ ಮಾತ್ರ ತಗೊಳ್ಳಿ. ಸುಮ್ಮನೆ ತಗೊಳಕ್ಕೆ ಹೋಗ್ಬೇಡಿ, ಅಲ್ಲಿಗೆ ದುಡ್ಡು ವೇಸ್ಟ್ ಅಂತಲೇ ಹೇಳ್ಬೋದು. ಸೊ ಮಾತಾಡ್ತಾ ಹಾಗೆ ಟೈಮ್ಗಳನ್ನ ಪಾಸ್ ಮಾಡ್ತಾ ಹೇಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ನಾವು ಮಂತ್ರಾಲಯಕ್ಕೆ ಒಂದು 3:30 ಅಲ್ಲಿ ರೀಚ್ ಆಗಿದ್ವಿ. ಸೊ ರೀಚ್ ಆಗಿ ಫೈನಲಿ ವಿ ಅರೈವ್ಡ್ ಟು ಮಂತ್ರಾಲಯ.
ಹಾಗೆ ಹೇಳ್ದಂಗೆ ನಾವು ಮಂತ್ರಾಲಯಕ್ಕೆ ರೀಚ್ ಆಗಿದ್ದು ಅರೌಂಡ್ 3:30 ಆಗಿತ್ತು. ಸೊ ರೀಚ್ ಆಗಿದ ತಕ್ಷಣ ಹಾಗೆ ನಾವು ಆಟೋ ಸ್ಟೇಷನ್ ಹತ್ರ ಹೋಗಿ ಆಟೋದವರೇ ನಿಮ್ಮನ್ನು ಕರೀತಾರೆ ಎಲ್ಲಿಗೆ ಹೋಗಬೇಕು ಅಂತ. ನಾವು ಡೈರೆಕ್ಟ್ ಆಟೋ ಸ್ಟೇಷನಿಂದ ಮಂತ್ರಾಲಯಕ್ಕೆ ರೀಚ್ ಆಗಿದ್ದು. ಮಂತ್ರಾಲಯಕ್ಕೆ ರೀಚ್ ಆಗಿದ ತಕ್ಷಣ ಅಲ್ಲಿನ ಕೆಲವು ಜನಗಳು ಅಂದರೆ ರೂಮ್ನ ಸರ್ವಿಸ್ ಕೊಡೋರು, ಸರ್ ರೂಮ್ ಬೇಕಾ ಅಂತ ಕೇಳ್ತಾರೆ. ಸೊ ನೀವು ಬೇಕಾದ್ರೆ ತಗೊಳ್ಳಿ. ಸೊ ಅಫೋರ್ಡೆಬಲ್ ಪ್ರೈಸು. ನಾವು ತಗೊಂಡಿದ್ದು 1 ನೈಟು, ಅದು 2000 ಆಗಿತ್ತು. ಆಲ್ಮೋಸ್ಟ್ 5 to 6 ಅವರ್ಸು ಆ ರೂಮಲ್ಲಿ ಸ್ಟೇ ಮಾಡಿ ಫ್ರೆಶ್ ಅಪ್ ಆಗಿ ನಾವು ಮಂತ್ರಾಲಯಕ್ಕೆ ಹೋದ್ವಿ, ಎಲ್ಲರೂ ಪಂಚೆ ಹಾಕ್ಕೊಂಡು. ಸೊ ರೀಚ್ ಆಗಿದ ತಕ್ಷಣ ಒಂದಿಷ್ಟು ವೀಡಿಯೋಸ್ನ ಎಡಿಟ್ ಮಾಡಿದೆ. ಸೊ ಆ ವಿಡಿಯೋಗಳೇ ಇದು ನೋಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ, ಜ್ಞಾನದ ದೀಪ ಹಚ್ಚುವ, ಲೋಕವ ನೀನೆ ನಡೆಸುವ, ತುಂಗೆಯ ತೀರದ ಯತಿವರ ನಿನ್ನದೆ ಸ್ಮರಣೆ. ಶರಣು 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 ಗುರು ರಾಘವೇಂದ್ರ ಶರಣು, ಶರಣು 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 ಗುರು ಸಾರ್ವಭೌಮ ಶರಣು. ನೋಡಿದ್ರಲ್ಲ ಆ ಎಡಿಟೆಡ್ ವಿಡಿಯೋ ಹೇಗಿದೆ ಅಂತ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ನಾವು ಹಾಗೆ ಒಳಗೆ ಬಂದು ಫಸ್ಟು ನಾವು ದರ್ಶನ ಪಡೆದಿದೆ ಅದು ಮಾಂಚಾಳಮ್ಮ ದೇವಿನ. ದೇವಿಯ ದರ್ಶನ ಆಗಿದ ತಕ್ಷಣ ಹಾಗೆ ಒಳಗೆ ಬಂದು ಒಂದು ಸ್ವಲ್ಪ ವೀಡಿಯೋಸ್ಗಳನ್ನ ಕೂಡ ಮಾಡಿದೆ. ಅಬ್ಬಬ್ಬಾ, ನೋಡ್ದಲ್ಲ ವೀಕೆಂಡ್ಸಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಅಂತ. ಸೊ ನಾವು ಹಾಗೆ ಹೀಗೆ ಮಾಡಿ ಒಬ್ಬರನ್ನ ರೆಫರೆನ್ಸ್ ಮಾಡಿ ಹಾಗೆ ನಾವು ಒಳಗೆ ಹೋಗಿ ರಾಯನ ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ಕೊನೆಗೆ ಹೇಳೋದಂದರೆ ನೀವು ವಿಸಿಟ್ ಮಾಡಿ. ಹಾಗೆ ಇಲ್ಲಿನ ವೈಬು ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ತಂದುಕೊಡುತ್ತೆ. ಸೊ ಹೇಳೋದಿಷ್ಟ ವಿಸಿಟ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಫ್ರೀ ಇದ್ದಾಗ. ಆ ಪ್ಲೇಸ್ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ರಾಯರ ದರ್ಶನ ಆಗಿದ ತಕ್ಷಣ ನಾವು ಆಚೆ ಕಡೆ ಬಂದಿದ್ದ ತಕ್ಷಣ ಅಲ್ಲಿನ ಆಟೋದವರೇ ಹೇಳಿದ್ದು ಇಲ್ಲಿ ಇನ್ನೂ 5 ವಿಧವಾದ ಪ್ಲೇಸ್ಗಳಿವೆ, ಟೂರಿಸ್ಟ್ಗಳೆಲ್ಲ ಖಂಡಿತವಾಗಿ ವಿಸಿಟ್ ಮಾಡ್ತಾರೆ. ಸೊ ನಮಗೆ ಟೈಮ್ ಇರಲಿಲ್ಲ. ಸೊ ನೆಕ್ಸ್ಟ್ ಡೇನೇ ನಾವು ಕಾಲೇಜ್ಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಲೇಟ್ ಆಗಬಾರ್ದು ಅಂದ್ಬಿಟ್ಟು ನಾವು ಬೇಗನೆ ಜಾಗ ಬಿಟ್ವಿ. ಸುಮಾರು 8 to 9 ಅವರ್ಸ್ ಜರ್ನಿ ಆಗಿರುತ್ತೆ ಅದು ಮಂತ್ರಾಲಯದಿಂದ ಅದು ಮೆಜೆಸ್ಟಿಕ್ವರೆಗೂ. ಸೊ ಅದಕ್ಕೆ ಆಲ್ಮೋಸ್ಟ್ 1 ಡೇ ಎಲ್ಲ ಇಡಿಸುತ್ತೆ ನಾವು ಟ್ರಾವೆಲ್ ಮಾಡೋದಕ್ಕೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಆ 5 ಪ್ಲೇಸ್ಗಳನ್ನ ವಿಸಿಟ್ ಮಾಡಿದೆ. ಸೊ ಹಾಗೆ ನಾವು ಮಧ್ಯಾಹ್ನ ಸುಮಾರು 12 ಗಂಟೆ ಅಥವಾ 1 ಗಂಟೆ ಜಾಗ ಬಿಟ್ಬಿಟ್ವಿ. ನಾವು ಮಂತ್ರಾಲಯದಿಂದ ಆಟೋದಿಂದನೇ ಬರಬೇಕಾಗಿತ್ತು. ಯಾಕಂದರೆ ಮಂತ್ರಾಲಯ ಮೆಟ್ರೋ ಸ್ಟೇಷನು ವಾಕಿಂಗ್ ಡಿಸ್ಟೆನ್ಸಲ್ಲಿಲ್ಲ, ಆಲ್ಮೋಸ್ಟ್ 14 ಕಿಲೋಮೀಟರ್ಸ್ ಇದೆ ಅಂತಲೇ ಹೇಳ್ಬೋದು. ಮಂತ್ರಾಲಯ ಸ್ಟೇಷನ್ಗೆ ರೀಚ್ ಆಗಿದ ತಕ್ಷಣ ಅಲ್ಲಿನ ಟಿಕೆಟ್ಗಳನ್ನ ಪರ್ಚೇಸ್ ಮಾಡಿ ಟ್ರೈನ್ಗೋಸ್ಕರ ವೆಯ್ಟ್ ಮಾಡಿಕೊಂಡು ನಿಂತಿದ್ವಿ. ಹಾಗೆ ವೆಯ್ಟ್ ಮಾಡ್ತಾ ಸುಮಾರು ಒಂದು 10 ನಿಮಿಷ ಆದಮೇಲೆ ಟ್ರೈನ್ ಬಂತು. ನಮ್ಮ ಲಕ್ಕಿ ಏನೋ ಗೊತ್ತಿಲ್ಲ, ಪ್ಯಾಸೆಂಜರ್ಸ್ ಅಷ್ಟೊಂದು ಜಾಸ್ತಿ ಏನಿರಲಿಲ್ಲ ಕಂಪೇರ್ ಮಾಡಿದಾಗ ನಮ್ಮ ಲಾಸ್ಟ್ ನೈಟು. ಸೊ ಹತ್ತಿ ಕುತ್ಕೊಂಡು ನಾವು ಮಲ್ಕೊಂಡು ಕೂಡ ಬಂದ್ವಿ. ಆಲ್ಮೋಸ್ಟ್ ಒಂದು 2 to 3 ಅವರ್ಸ್ ನಿದ್ದೆ ಮಾಡಿದ್ರು. ನಾನು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ಗೇಮ್ ಆಡಿಕೊಂಡು ನಾನು ವೀಡಿಯೋಗಳನ್ನ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದೆ. ಹಾಗೆ ನಮ್ಮ ಜೊತೆ ಒಬ್ಬರು ಬಂದಿರೋರು ಅಲ್ಲಿರೋ ಒಬ್ಬರು ತಾತನ ಫೋಟೋನ ಸ್ನ್ಯಾಪ್ ಕಳಿಸಿದ್ರು. ಸ್ಮೈಲ್ ಬರಲಿ ಇನ್ನೊಂದು ಸ್ವಲ್ಪ ಅದು ರಾಜ್ಕುಮಾರ್ ಕಲೆ. ಆ ಸ್ನ್ಯಾಪು ಯಾರು ಕಳಿಸ್ರಿ ಅಂತ ನನಗಂತೂ ಗೊತ್ತಿಲ್ಲ. ಹಾಗೆ ನೀವು ನನಗೂ ಕೂಡ ಕೇಳ್ಬಿಡ್ರಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಸೊ ಹಾಗೆ ಹೇಳಿದಂಗೆ ನಮಗೆ ಅದೇನು ಲಕ್ಕಿತ್ತೋ ಗೊತ್ತಿಲ್ಲ. ಸೊ ಅದು ಮಧ್ಯಾಹ್ನ ಆಗಿದ್ದರಿಂದ ಪ್ಯಾಸೆಂಜರ್ಸ್ ಯಾರೂ ಅಷ್ಟೊಂದು ಇರಲಿಲ್ಲ. ಸೊ ನಾವು ಹಾಗೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಕೂಡ ಬಂದ್ವಿ. ಸುಮಾರು ಒಂದು 9 ಅವರ್ಸ್ ಜರ್ನಿ ಆಗುತ್ತೆ ಅದು ಮಂತ್ರಾಲಯದಿಂದ ಮೆಜೆಸ್ಟಿಕ್ ರೀಚ್ ಆಗಬೇಕು ಅಂದರೆ ಅಂತ. ಹೆವಿ ಟ್ರಾವೆಲ್ ಆಗುತ್ತೆ. ಮತ್ತು ಟ್ರೈನಲ್ಲಿ ನಿಮಗೆ ಅಂತ ಫುಡ್ ಕ್ಯಾರಿ ಮಾಡೋರು ಅಥವಾ ವಾಟರ್ ಬಾಟಲ್ ಸೆಲ್ ಮಾಡೋರು ಅಥವಾ ಇನ್ನು ಸಾಫ್ಟ್ ಡ್ರಿಂಕ್ಸ್ಗಳನ್ನ ಸೆಲ್ ಮಾಡೋರು ಬಂದೇ ಬರ್ತಾರೆ. ಸೊ ನಾನು ಪರ್ಸ್ನಲಾಗಿ ಫೇಸ್ ಮಾಡಿದ ಪ್ರಾಬ್ಲಮ್ ಏನಂದರೆ, ಒಂದು ಆಯಿಲ್ ಫುಡ್ ತಿಂದು ಹೊಟ್ಟೆ ನೋವು ಬಂದಿದ್ದು. ಸೊ ಆ ನೋವು ನಾನು ಮೆಜೆಸ್ಟಿಕ್ಕು ಮನೆಗೆ ರೀಚ್ ಆಗೋ ಗಂಟೆ ನನಗೆ ಆ ಹೊಟ್ಟೆ ನೋವೇ ಹೋಗಿಲ್ಲ. ಸೊ ಸಜೆಸ್ಟ್ ಮಾಡೋದಿದ್ರೆ ಯಾವುದೇ ರೀತಿ ಆಯಿಲ್ ಫುಡ್ ತಿನ್ನೋಕೆ ಹೋಗಬೇಡಿ. ಆಯಿಲು ಯಾವುದು ಎಷ್ಟು ದಿನದ್ದು ಏನೇನು ಕರೆದಿರ್ತಾರೋ ಅದಂತೂ ಗೊತ್ತಿರಲ್ಲ. ಸೊ
ಇದೊಂದು ಗ್ಯಾಪ್ನ ಇಟ್ಕೊಳ್ಳಿ. ಸುಮಾರು 9 ಅವರ್ಸ್ ಜರ್ನಿ ಮುಗಿಸ್ಕೊಂಡು ನಾವು ಬಂದು ಇಳಿದಿದ್ದೆ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಿಂದ. ಸೊ ಅದಾದಮೇಲೆ ನಾವು ಮತ್ತೆ ಮೆಟ್ರೋ ತಗೊಂಡು ನಮ್ಮ ಮನೆಯವರಿಗೆ ರೀಚ್ ಆಗೋಕ್ಕೆ ಪ್ರಯತ್ನ ಮಾಡಿದ್ವಿ. ಸೆಂಟ್ರಲ್ಲಿ ಇವರಿಬ್ಬರನ್ನ ಕಳಿಸ್ಕೊಡ್ಬೇಕಾಗಿತ್ತು. ಸೊ ಇವರು ಇಳಿದಿದ್ದು ಕೂಡ್ಲು ಗೇಟ್ ಹತ್ರ ಹೇಳ್ಕೊಂಡ್ರು. ಕೊನೆಯಲ್ಲಿ ಒಂದು ವಿಡಿಯೋ ಮಾಡಿಕೊಂಡು ಹಾಗೆ ನಮ್ಮ ಮಂತ್ರಾಲಯ ಜರ್ನಿ ಏನಿದೆಯಲ್ಲ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಫೈನಲಿ ಮಂತ್ರಾಲಯ ಟ್ರಿಪ್ಪು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಮೆಟ್ರೋ ಹತ್ಕೊಂಡಿದ್ದ ತಕ್ಷಣ ಅವರ ಸ್ಟಾಪಲ್ಲಿ ಇಳ್ಕೊಂಡು ಅವ್ರ ಮನೆಗೆ ಹೋಗೋದಕ್ಕೆ ಪ್ರಯತ್ನ. ನಾನು ಇಳ್ಕೊಂಡಿದ್ದು ಹೆಬ್ಗೋಡಿಲಿ. ಹೆಬ್ಗೋಡಿಂದ ಡೈರೆಕ್ಟ್ ಮನೆಗೆ ಹೋಗೋದಕ್ಕೆ ಆಗಿಲ್ಲ, ಯಾಕಂದರೆ ನಡ್ಕೊಂಡು ಬರಬೇಕಾಗಿತ್ತು. ಫೋನ್ ಮಾಡಿದಾಗ ಎಲ್ಲರೂ ಮಲ್ಕೊಂಡಿದ್ದಾರೆ, ಯಾಕಂದರೆ ಅವರು ಕೂಡ ಸುಸ್ತಾಗಿ ಬಂದಿರ್ತಾರೆ ಅಂತ ಹೇಳಿದ್ರು. ಸೊ ಆಟೋ ತಗೊಳ್ಳಿಕ್ಕೆ ಹೇಳಿದ್ರು. ಆಟೋದವ್ರು ಯಾರೂ ಇರಲಿಲ್ಲ ನಾನು ನೋಡಿದಾಗ. ಐ ಥಿಂಕ್ ಅವರೆಲ್ಲರೂ ಬೇರೆ ಪ್ಯಾಸೆಂಜರ್ಸ್ನ ಬಿಡೋದಕ್ಕೆ ಹೋಗಿರ್ಬೋದು. ಸೊ ನಾನು ನೋಡಿದಾಗ ಯಾವ ಆಟೋ ಕೂಡ ಇರಲಿಲ್ಲ. ಸೊ ಅದಾದಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಹೆಬ್ಗೋಡಿ ರೋಡಿಂದ ನಡ್ಕೊಂಡು ಬಂದೆ. ಆಲ್ಮೋಸ್ಟ್ ಒಂದು 10 to 11 o'clock ಆಗಿತ್ತು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ. ಸೊ ಓವರಾಲ್ ಟ್ರಿಪ್ ಹೇಗಿತ್ತು ಅಂತ ಹೇಳೋದಾದರೆ ಒಂದು ಎಂಜಾಯ್ಮೆಂಟ್, ಒಳ್ಳೆ ಮೆಮೊರೀಸ್ ಕೂಡ ಮಾಡಿಕೊಂಡೆ. ಈ ರೀತಿ ಟ್ರಿಪ್ಪು ಮತ್ತೆ ಇವ್ರ ಜೊತೆ ಆಗುತ್ತೋ ಇಲ್ಲೋ ಏನೋ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಸತಿ ಮತ್ತೆ ಮಂತ್ರಾಲಯಕ್ಕೆ ಏನಾದರೂ ಹೋದರೆ ಖಂಡಿತವಾಗ್ಲೂ ಇನ್ನೂ ಮಿಕ್ಕಿರೋ 5 ಪ್ಲೇಸಸ್ನ ಕೂಡ ವಿಸಿಟ್ ಮಾಡಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ. ಸೊ ಹೇಳೋದಕ್ಕೆ ನೀವು ಕೂಡ ವಿಸಿಟ್ ಮಾಡಿ ವೀಕೆಂಡಲ್ಲಿ ನಿಮಗೆ ಸಮಯ ಇದ್ದಾಗ, ಯಾಕಂದರೆ ಅಲ್ಲಿನ ಪ್ಲೇಸು ಮತ್ತು ಆ ವೈಬ್ ಕ್ರಿಯೇಟ್ ಮಾಡೋ ಹೊಸ ಪಾಸಿಟಿವ್ ಏನಿದೆಯಲ್ಲ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಯೂಶ್ವಲಿಯಾಗಿ ಹೆವಿ ಕ್ರೌಡಾಗೇ ಇರುತ್ತೆ ಪ್ರತಿದಿನ ಅಂತಲೇ ಹೇಳ್ಬೋದು. ಸೊ ಕೊನೆಯದಾಗಿ ಹೇಳೋದಿಷ್ಟೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. 1K ಕಂಪ್ಲೀಟ್ ಮಾಡೋಣ ಆದಷ್ಟು ಬೇಗ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.